ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ. ಪೊಲೀಸ್ ಹಾಗೆ FSLನ ಸಿಬ್ಬಂದಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ. ಪೊಲೀಸ್ ಹಾಗೆ FSLನ ಸಿಬ್ಬಂದಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ. ಪೊಲೀಸ್ ಹಾಗೆ FSLನ ಸಿಬ್ಬಂದಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ. ಪೊಲೀಸ್ ಹಾಗೆ FSLನ ಸಿಬ್ಬಂದಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ. ಪೊಲೀಸ್ ಹಾಗೆ FSLನ ಸಿಬ್ಬಂದಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ.
ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ದರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ ಪೊಲೀಸ್ ಹಾಗೆ FSLನ ಸಿಬ್ಬಂದಿ. ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ದರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ ಪೊಲೀಸ್ ಹಾಗೆ FSLನ ಸಿಬ್ಬಂದಿ. ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ದರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ ಪೊಲೀಸ್ ಹಾಗೆ FSLನ ಸಿಬ್ಬಂದಿ. ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನ ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ದರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ ಪೊಲೀಸ್ ಹಾಗೆ FSLನ ಸಿಬ್ಬಂದಿ. ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ.